ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಬ್ಲೌಸ್ ಪೀಸಿಂದ ವರಮಹಾಲಕ್ಷ್ಮಿಗೆ ಹೇಗೆ ಸೀರೆ ರೀತಿ ಉಡಿಸೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾವು ಒಂದು ಬ್ಲೌಸ್ ಪೀಸ್ನ ತಗೊಂಡು ಅದನ್ನು ಪುಟ್ಟ ಪುಟ್ಟ ನೆರಿಗೆಗಳಾಗಿ ಮಾಡಿಕೊಂಡು ನೋಡಿ, ಈ ರೀತಿ ಆ ಕಡೆ ಈ ಕಡೆ ನಾನು ಕ್ಲಿಪ್ನ ಹಾಕ್ಕೊಂಡಿದ್ದೀನಿ. ಈಗ ಒಂದು ಹಿತ್ತಾಳೆ ತಂಬಿಗೆ ಮತ್ತು ಒಂದು ಬೆಳ್ಳಿ ತಂಬಿಗೆ ಇಟ್ಕೊಂಡಿದ್ದೀನಿ. 2 ತಂಬಿಗೆ ಇಟ್ಕೊಂಡು ಅದಕ್ಕೆ ಒಂದು ಕಡ್ಡಿನ ಕಟ್ಕೊಂಡಿದ್ದೀನಿ. ಈಗ ಒಂದು ನೆರಿಗೆ ತುದಿ ಸ್ವಲ್ಪ ಮೇಲ್ಭಾಗಕ್ಕೆ ಮತ್ತು ಇನ್ನೊಂದು ಕೆಳಭಾಗಕ್ಕೆ 2 ಸ್ಟೆಪ್ಪು ಬರೋ ರೀತಿ ನಾನಿಲ್ಲಿ ಅದನ್ನು ಜೋಡಿಸ್ಕೊಂಡು ಅಲ್ಲಿ ಪಿನ್ ಹಾಕ್ಕೊಂಡಿದ್ದೀನಿ. ಇವಾಗ 2 ನೆರಿಗೆಗಳನ್ನು ಸ್ಪ್ರೆಡ್ ಮಾಡಿಕೊಂಡು ನೀಟಾಗಿ ಸುತ್ತ ಹರಡ್ಕೋಬೇಕು. ನೋಡಿ, ಈ ರೀತಿ ನೋಡಿ, 2 ಸ್ಟೆಪ್ಪು ಬರೋ ಥರ ಚೆನ್ನಾಗಿ ಕಾಣಿಸುತ್ತೆ. ಈಗ ನಾನಲ್ಲಿ ಮಧ್ಯಭಾಗಕ್ಕೆ ಒಂದು ದಾರ ಸಹಾಯದಿಂದ ಕಟ್ಕೊತಾ ಇದ್ದೀನಿ. ಆಮೇಲೆ ನೀವು ಅದನ್ನು ಡಾಬ್ ಹಾಕಿದ ಮೇಲೆ ಆ ದಾರ ಕವರ್ ಆಗುತ್ತೆ. ಈಗ ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊಂಡು ನೀವು ದಾರಾನ ಹಿಂದೆಗಡೆ ಕಟ್ಕೋಬೇಕು. ಇವಾಗ ನಾನು ನೆರಿಗೆಗಳನ್ನೆಲ್ಲ ನೀಟಾಗಿ ಜೋಡಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಕಾಣಿಸುತ್ತೆ. ಇವಾಗ ನಾನು ಇದಕ್ಕೆ ಡಾಬನ್ನು ಹಾಕೊತೀನಿ. ಅಲ್ಲಿ ಪಿನ್ನು ಕ್ಲೀನಾಗಿ ನೋಡಿ ಸ್ವಲ್ಪ ಸ್ಪ್ರೆಡ್ ಮಾಡಿ ನೆರಿಗೆಗಳನ್ನ ಅಲ್ಲಿ ಪಿನ್ ಹಾಕ್ಕೊಳ್ಳಿ. ಅಲ್ಲಿ ಪಿನ್ ಹಾಕಿದ್ರೆ ಏನು ಕಾಣಿಸಲ್ಲ. ಆಮೇಲೆ ನೀವು ಒಡವೆಗಳು ಹಾಕೋದ್ರಿಂದ ಅದು ಕವರ್ ಆಗುತ್ತೆ. ಈಗ ನಾನು ಡಾಬ್ ಹಾಕೊತಾ ಇದ್ದೀನಿ. ಈಗ ಒಡವೆಗಳನ್ನ ಹಾಕ್ಕೊಂಡು ಅಲಂಕಾರ ಮಾಡ್ಕೊಳ್ಳಿ. ಇಷ್ಟೇ ಸಿಂಪಲ್ಲಾಗಿ ನಾವು ವರಮಹಾಲಕ್ಷ್ಮಿಗೆ ಈ ರೀತಿ ಬ್ಲೌಸ್ ಪೀಸಲ್ಲಿ ಅಲಂಕಾರ ಮಾಡ್ಕೋಬೋದು. ಈಗ ಹೂವಿನಿಂದ ಅಲಂಕಾರ ಮಾಡಿಕೊಂಡು ಮೇಲೆ ತೆಂಗಿನಕಾಯಿ ಇಟ್ಟು ಅದಕ್ಕೆ ನಾವು ಮುಖವಾಡನ, ಲಕ್ಷ್ಮಿಯ ಮುಖವಾಡನ ಹಾಕಬೇಕು. ನೋಡಿ, ಈ ರೀತಿ ಬರುತ್ತೆ. ಮತ್ತು ಇದಕ್ಕೆ ಹ್ಯಾಂಡ್ ಇದ್ದರೆ ನಿಮ್ಮ ಹತ್ರ ಅದನ್ನು ಕೂಡ ನಾವು ಆ ಸೈಡ್ ಈ ಸೈಡ್ ಇಟ್ಕೊಬೋದು, ಫಿಕ್ಸ್ ಮಾಡ್ಕೊಬೋದು. ಕಡ್ಡಿ ಇರುತ್ತಲ್ಲ, ಆ ಕಡ್ಡಿ ಸಹಾಯಕ್ಕೆ ದಾರ ಸಹಾಯದಿಂದ ನೋಡಿ ಈ ರೀತಿ ಕಟ್ಕೋಬೋದು. ನೋಡಿ ಹೇಗೆ ಬಂದಿದೆ ಅಂತ. ನೋಡಿ, ನಾನು ಫೇಸ್ ಕೂಡ ಮುಖವಾಡ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ಮುಖವಾಡ ಇನ್ನು ಅದಕ್ಕೆ ಜ್ಯುವೆಲ್ಸ್ ಎಲ್ಲ ಏನೂ ಹಾಕಿಲ್ಲ, ಅಲಂಕಾರ ಮಾಡಿಲ್ಲ. ಈ ರೀತಿ ಸಿಂಪಲ್ಲಾಗಿ ನೀವು ಬ್ಲೌಸ್ ಪೀಸಿಂದ ಕೂಡ ವರಮಹಾಲಕ್ಷ್ಮಿಗೆ ಅಲಂಕಾರ ಮಾಡ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ.